ಕುಮಾರಸ್ವಾಮಿ ಅವರ ಯೋಜನೆಗಳನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಡಿ ಹೋಗಲಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅನೇಕ ಸಿಎಂಗಳ ಜೊತೆ ಕೆಲಸ ಮಾಡಿದ್ದೇನೆ. ರಾಜಕೀಯವಾಗಿ ಕುಮಾರಸ್ವಾಮಿ ಅವರನ್ನ ವಿರೋಧಿಸಬಹುದು, ಆದರೆ ಕುಮಾರಸ್ವಾಮಿ ಅವರ ಯೋಜನೆ ನಾನು ಒಪ್ಪುವೆ ಅಂತ ಹೇಳಿದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್ ಬಹಳ ಒಳ್ಳೆ ಯೋಜನೆ, ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಅವರಿಗೆ ಕಾಲ ಬರಲಿಲ್ಲ ಅಂತ ವಿಧಾನ ಪರಿಷತ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ. ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನ್ ತೊಡಕು ಬಂತೋ ಇಲ್ಲ ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನ್ ಸಿಟಿ ಅದು? ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡ್ಬೇಕು. ನಮ್ಮ ಇವರು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಅವರೊಂದು ಹೊಸ ಸಿಟಿ ಮಾಡಬೇಕು ಅಂತ ಗಿಫ್ಟ್ ಸಿಟಿ ಮಾಡ್ಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಕೇಳಿದೆ, ನಮ್ಗೊಂದು ಗಿಫ್ಟ್ ಸಿಟಿ ಕೊಡಿ ಅಂತ. ಇನ್ನಿಲ್ಲ ಡಿಕೆ ಇನ್ನ ಮಹಾರಾಷ್ಟ್ರ ಸಿಎಂ ಕೇಳಿದ್ರು, ಕೊಡಕ್ಕಾಗಲ್ಲ, ಇಡೀ ಒಂದೇ ದೇಶಕ್ಕೆ. ಸೊ ಅಲ್ಲಿ ಎಲ್ಲ ಇದಕ್ಕೂ ಕೂಡ ಅಲ್ಲೇ ಆದಂತ ಒಂದು ಬಹಳ ಚೆನ್ನಾಗಿ ಬೆಳೀತಾ ಇದೆ. ಹೊಸ ಮ್ಯಾನಟನ್ ತರ ಆ ಗಿಫ್ಟ್ ಸಿಟಿ ಬೆಳೀತಾ ಇದೆ. ಇನ್ನ ಟೈಮ್ ತೆಗೆದುಕೊಳ್ಬಹುದು, ಮಾಡ್ಕೊಂಡು ಬರ್ತಾ ಇದೆ. ಈ ಮೊನ್ನೆ ನಾನು ಇದಕ್ಕೆ ಮಹಾರಾಷ್ಟ್ರ ಇದು ದಾವಸ್ಗೆ ಹೋಗಿದ್ದು. ನಾನು ನಮ್ಮ ಇವರು ನಮ್ಮ ಹ್ಯಾರಿಸ್ ಅವರು, ನಮ್ಮ ಎಂ ಬಿ ಪಾಟೀಲ್ ಅವರೆಲ್ಲ ನಾವೆಲ್ಲ ಹೋಗಿ ಬರ್ಬೇಕಾದ್ರೆ ಅಧ್ಯಕ್ಷರೇ, ಅಲ್ಲಿ ಬರ್ಬೇಕಾದ್ರೆ ನಾನು ಮಹಾರಾಷ್ಟ್ರ ಸಿಎಂ ನನಗೆ ಸಿಕ್ಕಿದ್ರು. ಬಹಳ ಜನ ನನ್ನ ಭೇಟಿ ಮಾಡ್ತಾ ಇದ್ರು. ಒಳಗಡೆ ಫಾರಿನರ್ಸ್ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಆಮೇಲೆ ಮಹಾರಾಷ್ಟ್ರ ಸಿಎಂ, ಆಮೇಲೆ ಬೇರೆ ರೈಲ್ವೆ ಮಿನಿಸ್ಟರ್ ಎಲ್ಲ ನೋಡ್ತಾ ಇದ್ರು, ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಏನೆಲ್ಲ ಡಿಕೆ ಇದನ್ನ ಓಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಅರ್ಥ ಆಗ್ಲಿಲ್ಲ. ಆ ಊಟಕ್ಕೆ ಹೋದಾಗ ತಿಂಡಿಗೆ ಹೋದ ನನ್ನ ಹತ್ರ ಬಂದು ಮಾತಾಡ್ತಿದ್ರು. ನನ್ನ ಹತ್ರ ಇಲ್ಲ, ಇಲ್ಲಿ ವಿ ವಾಂಟ್ ಟು ಸೈನ್ ಸಮ್ ಇದು ಅಂದ್ಬಿಟ್ಟು ನಾನು ಎಂ ಬಿ ಪಾಟೀಲ್ ಮಾತಾಡ್ಕೊಂಡು ಇಲ್ಲಿ ಯಾವ್ದು ಜಾಸ್ತಿ ಸೈನ್ ಮಾಡೋದು ಬೇಡ, ಅವರೆಲ್ಲ ಬೆಂಗಳೂರಿಗೆ ಬರಲಿ ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದೆ ನಾನು, ಕೊನೆಗೆ ಊಟ ಮಾಡುವಾಗ ಕೇಳಿದೆ, ಏನೋ ಎಲ್ಲರೂ ಬಂದು ನನ್ನ ಬೆನ್ನಿರ್ತಾರಲ್ಲ ಏನು ಅಂತ ಯಾರೋ ಒಬ್ರು ಕೇಳಿದೆ ನಾನು. ಮಹಾರಾಷ್ಟ್ರ ಸಿಎಂ ನೋಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಬ್ಯಾಂಗ್ಳೂರ್ ಇಟ್ ಈಸ್ ಎ ನಾಲೆಜ್ ಸೆಂಟರ್, ಬ್ಯಾಂಗ್ಳೂರ್ ಇಸ್ ಎ ಹ್ಯೂಮನ್ ಕ್ಯಾಪಿಟಲ್, ಬ್ಯಾಂಗ್ಳೂರ್ ದಿ ಬೆಸ್ಟ್ ಡಾಕ್ಟರ್ಸ್ ಅವೈಲಬಲ್. ಇವತ್ತೇನಾದ್ರು ಬೆಂಗಳೂರಲ್ಲಿ ನಮ್ಮ ಜನ ಕೆಲಸ ಮಾಡಬೇಕು, ನಮ್ಗೇನಾದ್ರು ಉದ್ಯೋಗ ಸಿಗ್ಬೇಕು ಅಂದ್ರೆ ವಿತಿನ್ $1 ವಿ ಕ್ಯಾನ್ ವರ್ಕ್. ಅದೇ ಮುಂಬೈಗೆ ಹೋಗ್ಬೇಕಾದ್ರೆ $3.25 ಬೇಕು. ಅಂದ್ರೆ 1 ಅಡಿ ಭೂಮಿ ಅಲ್ಲಿ ನಾವು ಏನಾದ್ರು ಬಾಡಿಗೆ ಇದು 3,000 ಇದು $350 ಕೊಡಬೇಕು. ಅದೇ ಬೆಂಗಳೂರಲ್ಲಿ $90 ನಮ್ಮಲ್ಲಿ ಕೆಲಸ ಮಾಡಬಹುದು. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು